ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಪಾರ್ಥಸಾರಥಿ ಕೊಟ್ರಾ? ಮೇಡಮ್, ನೀವು ಹೇಳಿದಾಗೆ ಅಕ್ಕಿ ಬೇಳೆ ಬೆಲ್ಲ ಇಂದ ಹಿಡ್ಕೊಂಡು ಡ್ರೈ ಫ್ರೂಟ್ಸು ತಾಜಾ ಹಣ್ಣಿಂದ ಇಡೀ ಫ್ಯಾಮಿಲಿಗೆ 1 ತಿಂಗಳಿಗಾಗುವಷ್ಟು ತಲುಪಿಸಿದ್ದೀನಿ ಮೇಡಮ್. ಇದು ಗೌರ್ಮೆಂಟಿಂದ ಕೊಟ್ಟಿರೋದು ಅಂತ ಹೇಳಿದ್ರಿ ತಾನೆ? ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರಲಿಲ್ಲ ಅಲ್ಲ? ನಿಮ್ಮ ಮಗನಿಗೆ ಅನುಮಾನ ಬಂತು ಅನ್ಸುತ್ತೆ ಮೇಡಮ್. ನಾವು ಇದುವರೆಗೂ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಅಂತ ಹೊರಗಡೆಯವ್ರಿಗೆ ಯಾರಿಗೂ ಹೇಳೇ ಇಲ್ಲ ಅಂತ ಅಂದರು. ಆದರೆ ಈ ಏರಿಯಾಗೆ ಜನಗಣತಿಗೆ ಬಂದಿದ್ದು ನನಗೆ ಗೊತ್ತಿತ್ತು ಮೇಡಮ್. ಅದನ್ನೇ ಹೇಳಿದೆ, ಜನಗಣತಿಗೆ ಬಂದಾಗ ನಿಮ್ಮ ಮಿಸ್ಸಸ್ಸು ಪ್ರೆಗ್ನೆಂಟ್ ಅಂತ ಹೇಳಿದರು ಅಂತ ನಂಬಿದ್ರು. ಆಮೇಲೆ ಅದನ್ನು ಇಸ್ಕೊಂಡ್ರು ಮೇಡಮ್. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನಿಮ್ಮಿಂದ ಇವತ್ತೆಷ್ಟೋ ಸಂಸಾರಗಳು ನೆಮ್ಮದಿಯಾಗಿ ಊಟ ಮಾಡ್ತಾ ಇದೆ ಮೇಡಮ್. ಅದರಲ್ಲಿ ನನ್ನ ಸಂಸಾರ ಕೂಡ ಒಂದು. ನೀವು ಮಾಡಿರೋ ಉಪಕಾರಕ್ಕೆ ಇದು ನಂದೊಂದು ಅಳಿಲ್ ಸೇವೆ. ನೀವೇನು ವರಿ ಮಾಡ್ಕೋಬೇಡಿ ಮೇಡಮ್. ಪ್ರತಿ ತಿಂಗಳು ನೀವು ಕೊಡೋ ಲಿಸ್ಟಲ್ಲಿರೋ ಐಟಮ್ಸ್ನ ನಿಮ್ಮ ದೊಡ್ಡ ಸೊಸೆ ಅವರಿಗೆ ತಲುಪಿಸೋ ಜವಾಬ್ದಾರಿ ನಂದು. ಸರಿ, ಅಮೌಂಟನ್ನು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸರಿ ಮೇಡಮ್, ನಾನೇನು ಬರ್ತೀನಿ. ಫ್ರೆಂಡ್ಸ್, ನಮ್ಮ ಅಖಿಲಕ್ಕನಿಗೆ ಏನಾಗಿದೆ ಫ್ರೆಂಡ್ಸ್? ಏನಿದು ಅನ್ಯಾಯ ಅಲ್ಲ? ಆ ಪಾರ್ವತಿ ಪ್ರೆಗ್ನೆಂಟು ಅಂತ 1 ತಿಂಗಳಿಗಾಗುವಷ್ಟು ದಿನಸಿ ಹಣ್ಣು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನಾಳೆ ದಿನ ಮೊಮ್ಮಗು ಮೇಲೆ ಪ್ರೀತಿಗೆ ಈ ಅರಸನಕೋಟೆ ಆಸ್ತಿ ಪತ್ರನ ಕೊಡಲ್ಲ ಅಂತ ಏನು ಗ್ಯಾರಂಟಿ ಫ್ರೆಂಡ್ಸ್? ಅಯ್ಯೋ ದೇವ್ರೆ, ಆ ಮನೆ ಕೆಲಸದವಳು ಈ ಅರಸನಕೋಟೆಗೆ ಅರಸಿಯಾಗಿ ಬಂದ್ಬಿಟ್ರೆ ನನ್ನ ಕತೆ ಏನು ಫ್ರೆಂಡ್ಸ್? ಅಯ್ಯೋ ದೇವ್ರೆ, ಹಾಗೆ ಮಾತ್ರ ಆಗಬಾರ್ದು. ಈಗಲೇ ಹೋಗಿ ಆದಿತ್ಯನ ಹತ್ರ ಇದನ್ನೆಲ್ಲ ಕಳಿಸಿರೋದು ನಿಮ್ಮಮ್ಮ ಅಂತ ಹೇಳ್ಬಿಟ್ಟು ಬರ್ತೀನಿ. ಹಾಂ, ಅಯ್ಯಯ್ಯೋ, ನಾನೇನಾದರೂ ಹಂಗೆ ಮಾಡಿಬಿಟ್ರೆ ನಾನೇ ರೆಡ್ ಕಾರ್ಪೆಟ್ ಹಾಸಿ ಅರಸನಕೋಟೆಗೆ ಅವರಿಬ್ಬರನ್ನೂ ವೆಲ್ಕಮ್ ಮಾಡ್ದಂಗಿರುತ್ತೆ. ಅಯ್ಯೋ, ಹಂಗೆ ಮಾಡೋಕ್ಕಾಗಲ್ಲ. ಏನು ಮಾಡಲಿ ಫ್ರೆಂಡ್ಸ್? ಏನು ಹಂಗೆ ನೋಡ್ತಿದ್ದೀರಾ? ಒಂಚೂರು ಏನಾದರೂ ಐಡಿಯಾ ಕೊಡಿಪ್ಪ ಪ್ಲೀಸ್. ಹುಟ್ಟಿದ ಅಣ್ಣ ತಮ್ಮಂದ್ರು, ಬೆಳೀತಾ ದಾಯಾದಿಗಳು, ಸೂಪರ್. ಇದೇ ಪಾಯಿಂಟ್ ಇಟ್ಕೊಂಡು ಪ್ರೀತು ಮನಸ್ಸಲ್ಲಿ ಆದಿತ್ಯನ ಬಗ್ಗೆ ಚಾಡಿ ಹೇಳ್ತೀನಿ. ಓಕೆ ಓಕೆ, ಸೂಪರ್. ಹಾಂ, ಹೇಗೂ ಜನನಿಗೆ ಪಾರ್ವತಿ ಪ್ರೆಗ್ನೆಂಟ್ ಅಂತ ಗೊತ್ತು. ನೋಡ್ದ್ಯಾ ಜನನಿ, ಪಾರ್ವತಿ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅಕ್ಕ ನಿನ್ನೆಷ್ಟು ಕಡೆಗಣಿಸ್ತಿದ್ದಾರೆ ಅಂತ ಹೇಳ್ತೀನಿ. ಜನನಿ ಪಾರ್ವತಿ ವಿರುದ್ಧ ನಿಂತ್ರೆ ಈ ಮನೆ ನನಗಿಷ್ಟ ಇಲ್ದಿರ ನೀನು ನಡೆಯಲ್ಲ. ಸೂಪರ್. ಇದನ್ನೆಲ್ಲ ಕಳಿಸಿರೋದು ಅಪ್ಪ. ಅಪ್ಪೋರೆ ಕಳಿಸಿರೋದು ಅಂತ ಹೇಗೆ ಹೇಳ್ತೀರಾ? ನಾನು ಒಂದಷ್ಟು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಅವ್ರ ತಾಯಿ ಕಾರ್ಡ್ ಬಗ್ಗೆ ಹೇಳಿದ್ರು. ನಮಗೆ ತಾಯಿ ಕಾರ್ಡ್ ಬೇಕು ಅಂದರೆ ಮೊದಲು ಹೆಸರನ್ನ ಅಂಗನವಾಡಿಯಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಆದರೆ ಅದನ್ನು ನಾವು ಮಾಡಿಸೇ ಇಲ್ಲ. ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಅಟ್ಲೀಸ್ಟ್ ಅವ್ರು ಇದನ್ನೆಲ್ಲ ಕೊಡುವಾಗ ತಾಯಿ ಕಾರ್ಡ್ ಕೊಡಬೇಕು ತಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಓಕೆ, ತಾಯಿ ಕಿಟ್ ಅಂತ ಹಣ್ಣುಗಳನ್ನ ಕಳಿಸ್ತಾರೆ. ಅಲ್ಲಿಗೆ ಪಾರ್ವತಿಗೆ ತಾಯಿ ಕಾರ್ಡ್ ಹೆಸರಲ್ಲಿ ಇದೆಲ್ಲ ತಲುಪಲಿ ಅಂತ ಅಪ್ಪನೇ ಕಳಿಸಿರೋದು. ಅಲ್ಲ, ಅಪ್ಪವರು ಈ ಥರದ ದಾರಿ ಯಾಕೆ ಕಂಡುಕೊಂಡ್ರು? ಅಪ್ಪ ನಾನು ನಿನಗೆ ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದ್ದೆ. ನಿನ್ನೆ ಡಾಕ್ಟರ್ ಹತ್ರ ಹೋದಾಗ ಪಾರ್ವತಿಗೆ ವಿಟಮಿನ್ ಕಮ್ಮಿ ಆಗಿದೆ, ನೀನು ಹಣ್ಣು ತರಕಾರಿ ಕಾಳುಗಳನ್ನ ಚೆನ್ನಾಗಿ ತಿನ್ನಬೇಕು ಅಂತ ಡಾಕ್ಟರ್ ಹೇಳಿದರು. ಪಾರ್ವತಿಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಅಪ್ಪ. ಹಾಗಾಗಿ ಅಪ್ಪ ಪಾರ್ವತಿ ಆರೋಗ್ಯದ ವಿಚಾರನ ಡಾಕ್ಟರ್ ಹತ್ರ ತಿಳ್ಕೊಂಡಿರ್ತಾರಲ್ವಾ, ಹಾಗಂತ ಅವರು ದುಡ್ಡು ಕೊಟ್ಟರೆ ನಾನು ತೊಗೊಳ್ಳಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ದಾರಿ ಕಂಡುಕೊಂಡಿದ್ದಾರೆ. ಆಮೇಲೆ ನಾನು ಆಟೋ ಓಡಿಸ್ತಾ ಇರೋದ್ರಿಂದ ಅಂಥ ಇನ್ಕಮ್ ಏನೂ ಬರ್ತಾ ಇಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಇದನ್ನೆಲ್ಲ ನಿಮ್ಮ ಸಂಪಾದನೆಯಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅಪ್ಪ
ಪಾರ್ವತಿಗೆ ಈ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ಅಪ್ಪೋರು, ನಾನು ಮಾತಾಡ್ತೀನಿ ಹಿರಿಯ ಅಪ್ಪೋರ ಹತ್ರ. ಅವ್ರ ಸೊಸೆಗೆ ಊಟ ತಿಂಡಿ ತಂದ್ಕೊಟ್ಟಂಗೆ ಇದನ್ನು ನೇರವಾಗಿ ತಂದ್ಕೊಡಿ ಅಂತ ಹೇಳ್ತೀನಿ. ಬೇಡ ಸಾರಥಿ, ಈ ವಿಷಯನ ನೀವು ಹೇಳೋ ಅಷ್ಟೇ ಅಪ್ಪ ಸಿಂಪಲಾಗಿ ತೊಗೊಂಡಿದ್ದಿದ್ರೆ ಅವರೇ ತಂದು ಕೊಡ್ತಿದ್ರು ಅಲ್ವಾ. ಮೋಸ್ಟ್ಲಿ ಅವರು ನಮ್ಗೆ ಯಾರಿಗೂ ಇದು ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ನಾವು ಗೊತ್ತಿದ್ದಿರೋ ಥರ ಇದ್ಬೇಡ ಬಿಡಿ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ಈಗ ನಾನು ಹೋಗಿ ಪ್ರೀತು ಮತ್ತೆ ಜನನಿ ಹತ್ರ ಪಾರು ಮತ್ತೆ ಆದಿ ಬಗ್ಗೆ ಬತ್ತೆ ಇಡ್ತೀನಿ. ದೀಪ ನೀಟಾಗಿ ಉರಿಯುತ್ತೆ, ಆದರೆ ನಾನಿಡೋ ಬತ್ತಿ ಬಾಂಬ್ ಥರ. ಈ ಮನೇಲಿರೋರು ಎಲ್ಲರೂ ನೆಮ್ಮದಿನೂ ಹಾಳಾಗೋಗುತ್ತೆ, ನಾನೊಬ್ಳು ನೆಮ್ಮದಿ ಬಿಟ್ಟು. ಆಮೇಲೆ ನಾನು ನೀವು ಸೇರ್ಕೊಂಡು ಸೂಪರ್ ಆಗಿರೋ ಪಾರ್ಟಿ ಮಾಡೋಣ. ಓಕೆನಾ ಫ್ರೆಂಡ್ಸ್? ಪಾರ್ವತಿ ಅಕ್ಕನೂ ಪ್ರೆಗ್ನೆಂಟ್ ಅನ್ನೋ ವಿಷಯನ ಅತ್ತೆ ಹತ್ರ ಮುಚ್ಚಿಡೋದಕ್ಕೆ ನಾವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಪ್ರೀತು. ಯಾವಾಗ ಮಾಮ್ ಹತ್ರ ಅತ್ತಿ ಕೂಡ ಪ್ರೆಗ್ನೆಂಟ್ ಅಂತ ಹೇಳೋ ಟೈಮ್ ಬರುತ್ತೋ ಅಂತ ವೇಟ್ ಮಾಡ್ತಾ ಇದ್ದೀವಿ. ನಿಮ್ಮ ಅಮ್ಮನಿಗೂ ಗೊತ್ತು ಕೂಸೆ, ಆದ್ರೆ ನೀವೆಲ್ಲರೂ ಒಬ್ರಿಗೊಬ್ರಿಗೆ ಗೊತ್ತಿಲ್ಲ ಅನ್ನೋ ಥರ ಡವ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ. ಇದನ್ನೇ ಈ ದಾಮಿನಿ ಈಗ ಎನ್ಕೇಜ್ ಮಾಡ್ಕೊಳಕ್ ಬಂದಿರೋದು. ಯಾಕಂದ್ರೆ ಆಫೀಸ್ಗೆ ಹೋಗಿ ಆ ಚೇರಲ್ಲಿ ಕೂತ ಪ್ರತಿ ಕ್ಷಣ ಇದು ಬ್ರೋ ಜಾಗ ಅಂತ ಫೀಲ್ ಆಗುತ್ತೆ. ನನಗೂ ಅಷ್ಟೇ ಕಂದ. ಪಾರ್ವತಿನ ನಿಮ್ಮಮ್ಮ ಮೆರೆಸ್ದಾಗ್ಲೆಲ್ಲ ಆ ಪಾರ್ವತಿ ನಿಂತಿರೋ ಜಾಗ ನಂದು ಅಂತಾನೆ ನನಗನ್ಸೋದು. ಅದಕ್ಕೆ ಆ ಪಾರ್ವತಿನ ಶಾಶ್ವತವಾಗಿ ಈ ಮನೆಯಿಂದ ದೂರ ಇಡೋಕೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಒಂದ್ಸಲ ಬ್ರೋ ಅದಕ್ಕೆ ಮನೆಗೆ ಬಂದ್ರೆ ಸಾಕು, ಅವನಿಂದ ಕಿತ್ಕೊಂಡಿದ್ದ ಎಲ್ಲ ಸ್ಥಾನನೂ ಅವನಿಗೆ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನನಗಂತೂ ಒಂದೊಂದ್ಸಲ ಕಂಪನಿಲಿರೋ ಎಲ್ಲ ನನ್ನ ಶೇರ್ಸು ಬ್ರೋ ಹೆಸರಿಗೆ ಮಾಡ್ಬಿಡ್ಲಾ ಅಂತ ಅನ್ಸುತ್ತೆ. ಕಂಪನಿನ ಮಾಮ್ ಕಟ್ಟಿರ್ಬೋದು, ಆದ್ರೆ ಇಷ್ಟರ ಮಟ್ಟಿಗೆ ಬೆಳೆಸಿರೋದು ಬ್ರೋ. ಬರೀ ಭಾವನ ಹೆಸರಲ್ಲಿರೋ ಶೇರ್ಸ್ ಮಾತ್ರ ಅಲ್ಲ, ಇಡೀ ಆಸ್ತಿನ ಅವ್ರಿಗೆ ಬರ್ತು ಕೊಟ್ಟರು ನಾನು ಖುಷಿ ಪಡ್ತೀನಿ ಪ್ರೀತು. ನಮಗ್ ಕೊಡೋ ಮನ್ಸಿರ್ಬೋದು, ಆದ್ರೆ ಬ್ರೋಗ್ ಯಾವತ್ತೂ ತಗೊಳ್ಳೋ ಮನ್ಸು ಬರಲ್ಲ. ನನ್ನಿಂದ ಶುರುವಾಗಿರೋ ತಪ್ಪು ಸರಿ ಹೋಗಿ ಅದಕ್ಕೆ ಬ್ರೋ ಮನೆಗೆ ಬಂದ್ರೆ ಸಾಕಾಗಿದೆ. ಇದೆಲ್ಲ ಆಗ್ಬೇಕು ಅಂದ್ರೆ ಆ ಅನಾಮಿಕಾ ಕರೆ ಮಾಡಿದವರಿಂದ ನಮ್ಗೆಲ್ರಿಗೂ ಮುಕ್ತಿ ಸಿಗ್ಬೇಕು. ಅದು ಈ ಜನ್ಮದಲ್ಲಿ ಆಗುತ್ತೋ ಇಲ್ವೋ. ಮಗು ಸ್ಕ್ಯಾನಿಂಗ್ ಅಲ್ಲಿ ನೋಡ್ದೆ ನಮ್ಮ ಮಗುನ. ಮರದಿಂದ ಮರ ಹುಟ್ಟಿ ಮರ ಚಕ್ರ ಕಾಯಾಗಿ ತಿನ್ಲಾರ್ದ ಹಣ್ಣು ಬಲು ರುಚಿ. ನಮ್ಮ ಹಳ್ಳಿ ಕಡೆ ಒಂದು ಒಗಟಿತ್ತು, ಆ ಒಗಟಿಗೆ ಉತ್ತರ ಮಗು. ಈ ಒಗಟನ್ನ ಯಾರೇ ಹೇಳ್ಬೇಕಾದ್ರೂ ಅದಕ್ಕೆ ಉತ್ತರನ ನಾನು ಎಷ್ಟು ಬೇಗ ಹೇಳ್ಬಿಡ್ತಿದ್ದೆ ಗೊತ್ತಾ. ಆಗ ನನ್ನ ಧ್ವನಿಲಿ ಯಾವುದೇ ಭಾವಾವೇಶನ ಇರ್ತಾ ಇರಲಿಲ್ಲ. ಆದ್ರೆ ಇವತ್ತು ಸ್ಕ್ಯಾನಿಂಗ್ ಅಲ್ಲಿ ನಮ್ಮ ಮಗು ಚಿತ್ರನ ನೋಡಿದಾಗ ನನ್ಗೆ ಎಷ್ಟು ಎಮೋಷನಲ್ ಆಗ್ಬಿಟ್ಟೆ ಗೊತ್ತಾ. ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು ಪ್ರೀತು. ಆ ಕ್ಷಣನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಇವತ್ತು ಹಾಸ್ಪಿಟಲಿಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ಪ್ರೀತು. ಇವತ್ತು ಅಪಾಯಿಂಟ್ಮೆಂಟ್ ಇದೆ ಅನ್ನೋ ವಿಷಯನೇ ಪಾಪ ಅರ್ಥ ಮರ್ತು ಹೋಗ್ಬಿಟ್ಟಿದ್ರು. ನಾವು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದಿದ್ದು. ದಾರಿ ಮಧ್ಯದಲ್ಲಿ ಅವ್ರಿಗೆ ಇದು ನೆನಪಾಗಿ ಪಾಪ ತುಂಬ ಫೀಲ್ ಮಾಡ್ಕೋತಾ ಇದ್ರು. ಅದಕ್ಕೆ ನಾನೇ ಇವತ್ತೇ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದೆ. ಸಾರಿ ಪ್ರೀತು. ಹೇ, ದಟ್ಸ್ ಓಕೆ, ದಟ್ಸ್ ರಿಯಲಿ ಫೈನ್. ಈ ಸಲ ಆಗದೆ ಆದರೂ ಮುಂದಿನ ಸಲ ಜೊತೆಗೆ ಬರ್ತೀನಿ. ಆಗ ನಮ್ಮ ಮಗು ಇನ್ನೂ ಸ್ಪಷ್ಟವಾಗಿ ಕಾಣಿಸುತ್ತೆ.
ಪಾರ್ವತಿಗೆ ಅವಳ ಹೊಟ್ಟೆಲ್ ಬೆಳೀತಾ ಇರೋ ನಮ್ಮ ವಂಶದ ಕುಡಿಗೆ ಯಾವುದೇ ರೀತಿನಲ್ಲೂ ಪೌಷ್ಟಿಕಾಂಶದ ಕೊರತೆ ಬರಬಾರ್ದು ಅನ್ನೋ ಕಾರಣಕ್ಕೆ ತಾಯಿ ಸ್ಕೀಮ್ ಅನ್ನೋ ಹೆಸರಲ್ಲಿ ಅವಳಿಗೆ ಅದನ್ನ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿದ್ದಾಯ್ತು. ಆದ್ರೆ ಅಷ್ಟೇ ಸಾಕ? ಬಸ್ರಿ ಹುಡುಗಿ ಪಾಪ, ಇನ್ನೂ ಹೆಚ್ಚಿನ ಅಟೆನ್ಷನ್ ಬೇಕಾಗುತ್ತೆ. ನಮ್ಮ ಜನನಿಗೆ ಯೋಗ ಟೀಚರು, ಕೇರ್ ಟೇಕರು ಅವ್ರನ್ನೆಲ್ಲ ಇಟ್ಟಿರೋ ಥರ ಅವಳಿಗದನ್ನೆಲ್ಲ ಮಾಡೋಕ್ಕಾಗಲ್ಲ. ಪ್ರತಿದಿನ ಅವ್ರನ್ನಲ್ಲಿ ಕಳಿಸ್ಕೊಟ್ಬಿಟ್ರೆ ಅನುಮಾನ ಬಂದುಬಿಡುತ್ತೆ. ಇಲ್ಲ, ಇನ್ನು ಹೆಚ್ಚು ದಿನ ಪಾರ್ವತಿನ ಔಟ್ ಹೌಸಲ್ಲಿ ಬಿಟ್ಟಿರೋದ್ರಲ್ಲಿ ಅರ್ಥನೇ ಇಲ್ಲ. ಅವಳನ್ನ ಅರಸನ ಕೋಟೆಗೆ ಕರ್ಕೊಂಡು ಬಂದ್ಬಿಡ್ತೀನಿ. ನಾನೀಗ ಹೋಗಿ ಕರೆದ ತಕ್ಷಣ ಪಾರ್ವತಿ ಬಂದ್ಬಿಡ್ತಾಳ. ನಾವು ಬೇಡ ಆಗಿದ್ವಿ, ನಮ್ಮ ಮಗು ಬೇಕಾಗಿದೆ ಅಂತ ಬಂದಿದ್ದೀರಾ ಅಂತ ಚುಚ್ಚಿ ಮಾತಾಡಿದ್ರೆ ನಮಗ್ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಮ್ಮ ಮಗು ಹುಟ್ಟೋದು ಬೇಡ, ಬೆಳೆಯೋದು ಬೇಡ ಅಂತ ಹೇಳ್ಬಿಟ್ರಿ. ಬೇಡ ಬೇಡ, ಪಾರ್ವತಿ ಇನ್ನೊಂದು ಸ್ವಲ್ಪ ದಿವಸ ಅಲ್ಲೇ ಇರ್ಲಿ. ಆದ್ರೆ ಅವಳಿಗೆ ಎಲ್ಲ ಕೇರ್ಗಳು ಸಿಗಬೇಕು, ಅದನ್ನೆಲ್ಲ ಅವಳಿಗೆ ತಲುಪಿಸ್ಬೇಕು. ಹೇಗೆ? ಅಖಿಲ, ಥ್ಯಾಂಕ್ ಯು ಸೋ ಮಚ್. ಯಾಕೆ? ನಿನ್ನೆ ಅಮ್ಮ ಮಗನ ಜಗಳದಲ್ಲಿ ನಾವೆಲ್ಲರೂ ಬಡವಾಗ್ತಿದ್ದೀವಿ ಅಂತ ನಾನು ಬೇಸರನ ಹೊರಗೆ ಹಾಕಿದೆ. ನಿನ್ನೆಯಿಂದ ಯೋಚನೆ ಮಾಡ್ತಿದ್ದೆ ನಿನ್ನ ಮುಖದಲ್ಲಿ ಹೇಗೆ ನಗು ತರಿಸೋದು ಅಂತ. ಆದರೆ ಈಗ ನಿನ್ನ ನಗು ನೋಡಿ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಅದಕ್ಕೆ ಥ್ಯಾಂಕ್ ಯು ಹೇಳಿದೆ. ಆದರೂ ಈ ನಗು ಮಾಮೂಲಿ ಥರ ಇಲ್ಲ, ಇದರಲ್ಲಿ ಏನೋ ಒಂದು ಸ್ಪೆಷಲ್ ಟಚ್ ಇದೆ. ಕಣ್ಣಲ್ಲಿ ಹೊಳಪು, ನಗುನಲ್ಲಿ ಬೆಳಕು. ಇದ್ರ ಹಿಂದೆ ಇರೋ ರಹಸ್ಯ ಏನು ಅಂತ ಈ ಬಡಪಾಯಿ ಗಂಡನಿಗೂ ಹೇಳ್ಬೋದಾ? ನಮ್ಮ ಸೊಸೆ ಬಗ್ಗೆ, ಅವಳು ಹೊಟ್ಟೆಲ್ ಬೆಳೀತಾ ಇರೋ ನಮ್ಮ ವಂಶದ ಕುಡಿ ಬಗ್ಗೆ, ನಮ್ಮ ಉತ್ತರಾಧಿಕಾರಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಮ್ಮ ಮಗು ಚೆನ್ನಾಗಿ ಬೆಳಿಬೇಕು, ಅದು ಸುಖವಾಗಿರ್ಬೇಕು ಅನ್ನೋದಕ್ಕೆ ನಾನು ಏನೇನು ಮಾಡಬಹುದೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಆದರೂ ಎಲ್ಲೋ ಒಂದ್ ಕಡೆ ಸಾಲದು ಅಂತ ಅನ್ನಿಸ್ತು. ಇನ್ನು ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಹೊಳಿತು ನೋಡಿ ನನಗೆ. ಅದಕ್ಕೆ ಕಣ್ಣಲ್ಲಿ ಹೊಳಪು, ನಗುವಿನಲ್ಲಿ ಬೆಳಕು. ಅಖಿಲ ಏನು ಜನನಿ ಮಗುನೇ ನಮ್ಮ ವಂಶದ ಉತ್ತರಾಧಿಕಾರಿ ಅಂತ ಡಿಸೈಡ್ ಮಾಡಿಬಿಟ್ಟಿದಾಳ. ಪಾಪ ಪಾರ್ವತಿ ಹೊಟ್ಟೆಯಲ್ಲಿ ನಮ್ಮ ವಂಶ ಬೆಳಗೋ ಜೀವ ಬೆಳೀತಿರೋದು ಅವಳು ಗೊತ್ತಿಲ್ಲ. ಗೊತ್ತಾದ್ರೆ ನಿರ್ಧಾರಗಳು ಬದಲಾಗ್ಬೋದೇನೋ. ಅರೆ, ನಾನು ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ದೀನಿ? ಎರಡು ನಮ್ಮ ಮಕ್ಕಳೇ ತಾನೆ, ಇಬ್ರು ಉತ್ತರಾಧಿಕಾರಿಗಳಾಗ್ತಾರೆ, ನಮ್ಮ ಆದಿತ್ಯ ಪ್ರೀತು ತರ. ಎಸ್,
ನಿಮ್ ರೊಮ್ಯಾನ್ಸ್ ಮುಗ್ದಿದ್ರೆ ಒಳಗ್ ಬರ್ಬೋದಾ? ಅರು ನಾನು ಹೋಗಿ ಬರ್ತೀನಿ. ಗಣಿ ಬಾವ ನೆನ್ಪಿದೆ, ಅಪ್ಪ ಡ್ಯೂಟಿಗೆ ಹೋಗಿದ್ದಾರೆ, ಇವಾಗ ನೀವು ಡ್ಯೂಟಿಗೆ ಹೋಗ್ತಾ ಇದ್ದೀರಾ. ನೀವು ಅಪ್ಪ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋವರೆಗೂ ಅಕ್ಕನ ಜವಾಬ್ದಾರಿ ನಂದು. ಅಕ್ಕಂಗೆ ಯಾವುದೇ ತರ ಆಯಾಸ ಆಗೋ ತರ ಕೆಲಸ ಮಾಡ್ಸಲ್ಲ, ಸರಿನಾ? ವೆರಿ ಗುಡ್ ಕಣ. ಸರಿ ಬರ್ತೀನಿ ಪಾರು, ಬರ್ತೀನೋ? ಬಾಯ್ ಬಾವ. ನನ್ನ ಆಟೋ ಗಣಿ, ಪಾರು ಪಾರು ಬಾವ, ಬೆಳಗ್ಗೆ ನಾನು ಹಾಲು ಮೊಸರು ತರಕ್ ಹೋಗ್ಬೇಕಾದ್ರೆ ಇಲ್ಲೇ ಇತ್ತು. ಮತ್ತೆ ಇವಾಗ ಎಲ್ಲೋಯ್ತು? ಕೀ ನನ್ನ ಹತ್ರನೇ ಇದೆ. ಏನಾಯ್ತು ಯಜಮಾನ್ರೆ? ಜೇಬಲ್ ಇಟ್ಟಿದ್ದು ನನ್ನ ಆಟೋ ಕೀನೇ ಕಾಣಿಸ್ತಾ ಇಲ್ಲ. ಅವ್ರು ನಂಗೆ ಸರಿಯಾಗಿ ನೆನಪಿದೆ, ನೆನ್ನೆ ರಾತ್ರಿ ನಾ ಇದೇ ಜೇಬಲ್ ಇಟ್ಟಿದ್ದೆ. ನಿಮ್ ಜೇಬಿಂದ ಯಾರು ತಗೊಳೋದಕ್ಕೆ ಸಾಧ್ಯ ಯಜಮಾನ್ರೆ? ಮನೇಲಿರೋದು ನಾನು, ಗಣಿ, ಅಪ್ಪ, ನೀವು ಅಷ್ಟೇ. ನಾನು ಬಟ್ಟೆ ತೊಳೆಯೋದಕ್ಕೆ ಹಾಕಿಲ್ಲ, ಗಣಿ ಅಪ್ಪ ನಿಮ್ ಜೇಬಿಗೆ ಕೈ ಹಾಕದೇ ಇಲ್ಲ. ಮತ್ತೆ ಕೀ ಎಲ್ಲೋಯ್ತು? ಆಟೋ ಎಲ್ಲೋಯ್ತು? ಬಾವ, ರಾತ್ರಿ ಏನಾದ್ರೂ ನೀವು ಕೀನ ಆಟೋದಲ್ಲೇ ಬಿಟ್ಟು ಕಳ್ಳರು ತಗೊಂಡೋಗಿರ್ಬೋದಾ? ಇಲ್ಲ ಇಲ್ಲ, ಅರ್ಸನ್ ಕೋಟೆಲಿ ಇವತ್ತವರೆಗೂ ಒಂದು ಹುಲ್ ಕಡ್ಡಿನೂ ಕಳ್ತನ ಆಗಿಲ್ಲ. ಹೀಗಿರುವಾಗ ಆಟೋ ಹೇಗೆ ಕಳ್ತನ ಆಗುತ್ತೆ? ಗಣಿ ಹಾಲು ಮೊಸರು ತಗೊಂಬರೋದಕ್ಕೆ ಹೋಗೋವಾಗ ಆಟೋ ನೋಡಿದಾನೆ. ಈಗ ಅರ್ಧ ಗಂಟೆ ಮುಂಚೆ ಆಟೋ ಇಲ್ಲೇ ಇತ್ತು. ಅರ್ಸನ್ ಕೋಟೆಗೆ ಈ ಹಗಲೊತ್ತಲ್ಲಿ ಯಾರು ಆಟೋ ತಗೊಂಡು ಹೋಗೋದಕ್ಕೆ ಸಾಧ್ಯ? ಮತ್ತೆ ಎಲ್ಲಿ ಹೋಯ್ತು? ಹರು, ಯಾರೇ ತಗೊಂಡು ಹೋಗಿದ್ರು ಆಟೋನ ಅರ್ಸನ್ ಕೋಟೆ ಮೇನ್ ಎಂಟ್ರೆನ್ಸ್ ಅಲ್ಲೇ ತಗೊಂಡು ಹೋಗಿರ್ಬೇಕು. ನಾನು ರಮೇಶ್ ಅಣ್ಣನ್ ಕೇಳ್ತೀನಿ. ಬಾವ, ನಾನು ಬರ್ತೀನಿ. ಹರು, ಇಲ್ಲೇ ಇರು, ಏನು ಟೆನ್ಷನ್ ಮಾಡ್ಕೋಬೇಡ. ಅಮ್ಮೋರೆ, ನೀವು ಹೇಳಿದ ಕಡೆ ಆಟೋ ತಂದು ನಿಲ್ಸಿದ್ದೀನಿ. ನೀವು ಹೇಳಿದ್ರಿಂತ ಯಾರಿಗೂ ಹೇಳ್ದೆ ತಂದು ನಿಲ್ಸಿದ್ದೀನಿ. ದೊಡ್ಡ ಯಜಮಾನ್ರಿಗೂ ಗೊತ್ತಿಲ್ಲ. ಎಲ್ಲೂ ಕೆಲಸ ಸಿಗದೆ ಇದ್ದಾಗ ಬಡ್ಡಿಗೆ ದುಡ್ಡು ತಂದು ಆಟೋ ಕೊಂಡ್ಕೊಂಡು ಹೊಟ್ಟೆ ಪಾಡ್ಗೊಂಡು ದಾರಿ ಮಾಡ್ಕೊಂಡಿದ್ದು. ಈಗ ಏಕ್ದಮ್ಮು ಆಟೋ ಕಾಣಲಿಲ್ಲ ಅಂದರೆ ದೊಡ್ಡ ಯಜಮಾನರು ಎಷ್ಟು ಗಾಬರಿ ಆಗ್ತಾರೋ ಏನೋ. ಹನುಮಂತು, ನೀನಿನ್ನು ಹೊರಡು. ಏನ್ ನೋಡ್ತಿದೆ ಅಖಿಲನ್ ತಲೆಯಲ್ಲಿ? ಆದಿತ್ಯನ ಆಟೋಕ್ಕೆ ಇವಳು ಯಾಕೆ ತರ್ಸ್ಕೊಂಡಿದ್ದಾಳೆ? ಆದಿತ್ಯ ಆಟೋ ಹೇಗೆ ಓಡಿಸ್ತಾನೆ? ಓ ಅಖಿಲ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ ನಂಗೆ ಗೊತ್ತಾಯ್ತು ಕಣೆ. ಆದರೆ ನಿನ್ನ ಆಸೆ ಈಡೇರಕ್ಕೆ ನಾನು ಬಿಡಲ್ಲ.
ರಮೇಶಣ್ಣ 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 ಆಟೋ ಕಾಣಿಸ್ತಾ ಇಲ್ಲ. ಆಟೋ ಕಾಣಿಸ್ತಾ ಇಲ್ವಾ? ಅಲ್ಲ ಯಾರಾದರೂ ಇದರಿಂದ ಆಚೆ ತಗೊಂಡು ಹೋಗಿದ್ದ ನೋಡಿದ್ರಾ? ನೈಟ್ ಡ್ಯೂಟಿನಲ್ಲಿ ಗೋಪಾಲಣ್ಣ ಇದ್ರು. ನಾನು ಇವಾಗ ತಾನೇ ಡ್ಯೂಟಿಗೆ ಎಂಟ್ರಿ ಆದೆ. ನಾನು ಬಂದಮೇಲೆ ಯಾವ ಆಟೋನು ಹೊರಗಡೆ ಹೋಗಿಲ್ಲ ದೊಡ್ಡ ಯಜಮಾನ್ರೆ. ಸೆಕ್ಯೂರಿಟಿ ಯಾರೇ ಇದ್ರು ಕೂಡ ಅರ್ಸನ್ ಕೊಟ್ಟ ಯಾರೇ ಬರಲಿ ಹೋಗಲಿ ಎಂಟ್ರಿ ಮಾಡ್ಸೋದು ನಾವು ಮರೆಯಲ್ಲ. ಇರಿ ದೊಡ್ಡ ಯಜಮಾನ್ರೆ, ಚೆಕ್ ಮಾಡ್ತೀನಿ. ರಾತ್ರಿ ಯಾರು ಬಂದೋಗಿದ್ರು ಗೊತ್ತಾಗುತ್ತೆ. ಇಲ್ಲ ರಮೇಶಣ್ಣ, ಬೆಳಗ್ಗೆ ತನಕ ಮನೆ ಮುಂದೆನೇ ಆಟೋ ಇತ್ತು. ಸ್ವಲ್ಪ ಮುಂಚೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇದೇನಿದು ದೊಡ್ಡ ಯಜಮಾನ್ ಆಶ್ಚರ್ಯ. ಮತ್ತು ಆಟೋ ಎಲ್ಲೋಯ್ತು? ಆಟೋ ಕಾಣಿಸ್ದೇ ಇರೋದು ದೊಡ್ಡ ಯಜಮಾನ್ರಿಗೆ ಗೊತ್ತಾಗಿದೆ, ಅದಕ್ಕೆ ವಿಚಾರಿಸ್ತಿದ್ದಾರೆ. ಏನಪ್ಪ ಮಾಡೋದು? ನಾನು ಬಂದು ಕೇಳಿದ್ರೆ ಈಗ ದೊಡ್ಡ ಯಜಮಾನರಿಗೆ ಸುಳ್ಳು ಹೇಳೋದಕ್ಕೂ ಮನಸ್ಸು ಬರಲ್ಲ. ಹಾಗಂತ ನಿಜ ಹೇಳಿ ವಕೀಲಂದವ್ರನ್ನ ಬಿಟ್ಕೊಡೋಕ್ಕಾಗಲ್ಲ. ಭಗವಂತ ಎಂಥ ಸ್ಥಿತಿಗೆ ತಂದ್ಬಿಟ್ಟಿಲ್ಲಪ್ಪ. ಆದಷ್ಟು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರೋದೇ ಒಳ್ಳೇದು. ಸಾರ್ಥಿ, ಸಾರ್ಥಿ, ಮನೆ ಮುಂದೆ ನಿಲ್ಸಿದ ಆಟೋ ಕಾಣಿಸ್ತಾ ಇಲ್ಲ. ನೀವೇನಾದ್ರೂ ನೋಡಿದ್ರಾ? ಹನುಮಂತು, ನೀನಿನ್ನು ಹೊರಡು.